ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 15ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ 1 ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಯಾವ ಹೃದಯನಿಗೆ ನಿತ್ಯವೂ ಔತಣ? ಉತ್ತರ, ಹರ್ಷ ಹೃದಯನಿಗೆ. ಎರಡನೆಯ ಪ್ರಶ್ನೆ, ಯಾವ ರೀತಿಯ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು? ಉತ್ತರ, ಮೃದುವಾದ ಪ್ರತ್ಯುತ್ತರವು. ಮೂರನೆಯ ಪ್ರಶ್ನೆ, ಯಾರ ಯಜ್ಞ ಯೆಹೋವನಿಗೆ ಅಸಹ್ಯ? ಉತ್ತರ, ದುಷ್ಟನ ಯಜ್ಞ. ನಾಲ್ಕನೆಯ ಪ್ರಶ್ನೆ, ಜಗಳವನ್ನು ಶಮನಪಡಿಸುವವನು ಯಾರು? ಉತ್ತರ, ದೀರ್ಘಶಾಂತನು. ಐದನೆಯ ಪ್ರಶ್ನೆ, ಯಾರಿಗೆ ಸಾವು ಉಂಟಾಗುತ್ತದೆ? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಆರನೆಯ ಪ್ರಶ್ನೆ, ಯೆಹೋವನಿಗೆ ಒಪ್ಪಿತವಾದುದು ಯಾವುದು? ಉತ್ತರ, ಶಿಷ್ಟರ ಭಿನ್ನಹ. ಏಳನೆಯ ಪ್ರಶ್ನೆ, ಯಾವ ನಾಲಿಗೆ ಜೀವವೃಕ್ಷ? ಉತ್ತರ, ಸಂತೈಸುವ ನಾಲಿಗೆ. ಎಂಟನೆಯ ಪ್ರಶ್ನೆ, ಯಾರ ದಾರಿ ಮುಳ್ಳು ಬೇಲಿಯಾಗಿದೆ? ಉತ್ತರ, ಸೋಮಾರಿಯ ದಾರಿ. ಒಂಬತ್ತನೆಯ ಪ್ರಶ್ನೆ, ಯೆಹೋವನು ಯಾರ್ಯಾರನ್ನು ನೋಡುತ್ತಿದ್ದಾನೆ? ಉತ್ತರ, ಕೆಟ್ಟವರನ್ನೂ ಒಳ್ಳೆಯವರನ್ನು. ಹತ್ತನೆಯ ಪ್ರಶ್ನೆ, ಪಾತಾಳದಿಂದ ತಪ್ಪಿಸಿಕೊಳ್ಳಲು ಯಾವುದನ್ನು ಹಿಡಿಯಬೇಕು? ಉತ್ತರ, ಜೀವದ ಮಾರ್ಗವನ್ನು. 11ನೆಯ ಪ್ರಶ್ನೆ, ಲಂಚವನ್ನು ಒಪ್ಪದವನು ಹೇಗೆ ಬಾಳುತ್ತಾನೆ? ಉತ್ತರ, ಸುಖವಾಗಿ ಬಾಳುತ್ತಾನೆ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯ್ ಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.